ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಮೆನಿತಾ ಅಂಡರ್ಸ್ಕೋರ್ ಆಮ್ನ ವಿಶೇಷತೆ ಏನಂದರೆ ಈ ವ್ಲಾಗ್ನ ಕೊನೆವರೆಗೂ ನೋಡಿ ಗೊತ್ತಾಗುತ್ತೆ. ಹೋಗ್ತಾ ಇದ್ದೀರಾ ಅಂದರೆ ಹೊಟ್ಟೆ ಹಸಿಯುತ್ತೆ. ಇವಾಗ ಹೊಟ್ಟೆ ಕೆಟ್ಟೋದ್ರೆ ಹಾಕ್ಕೊಳ್ಬೇಕು ಬನ್ನಿ ಗೈಸ್. ಸೊ ಇವಾಗ ಹೊಟ್ಟೆ ಹಾಕ್ಕೊಳ್ಳೋದಕ್ಕೆ ಬ್ರೆಡ್ ಏನು ಆಮ್ಲೆಟ್ ಮಾಡ್ತಾಯಿದ್ದೆ. ಅಮ್ಮ ನನಗೋಸ್ಕರ ಅಂತ ಬ್ರೆಡ್ ಆಮ್ಲೆಟ್ ಕಲಿಸಿಕ್ಕಿದ್ದಾರೆ. ಇವಾಗ ಬ್ರೆಡ್ ಹಾಕ್ಕೊಂಡು ಆಮ್ಲೆಟ್ ಹಾಕ್ಕೊಂಡು ತಿನ್ನೋದೇ ಕೆಲಸ. ಇಲ್ಲಿ ನೋಡ್ಬೋದು ನಾನು 2 ಹೆಂಚು ಕಾಯಕ್ಕೆ ಇಕ್ಕಿದ್ದೀನಿ. ಈಗ ಇನ್ನೇನು ಕೆಲಸ ಇಲ್ಲ. ಇವಾಗ ಬ್ರೆಡ್ ಆ್ಯಂಡ್ ಆಮ್ಲೆಟ್ ಹಾಕ್ಕೊಂಡು ತಿಂದು ಜರ್ನಿ ಸ್ಟಾರ್ಟ್ ಮಾಡೋದೆ. ವೆಯ್ಟ್ ಮಾಡಿ ಎಲ್ಲಿಗೆ ಹೋಗ್ತಾ ಇದ್ದೀರಿ ಅಂತ ಗೊತ್ತಾಗುತ್ತೆ. ಈಗ ನೋಡ್ಬೋದು ನಾನು ಶುರು ಮಾಡಿದ್ದೀನಿ ಬ್ರೆಡ್ ಆ್ಯಂಡ್ ಆಮ್ಲೆಟ್ ಹಾಕೋದಕ್ಕೆ. ಈಗ ಬ್ರೆಡ್ ಆ್ಯಂಡ್ ಆಮ್ಲೆಟ್ ರೆಡಿ ಆಯಿತು. ಈಗ ನಾನು ಅಪ್ಪ ಅಮ್ಮ 3 ತಿಂದು ಜರ್ನಿ ಸ್ಟಾರ್ಟ್ ಮಾಡೋದೆ. ಗೈಸ್ ಈಗ ಜರ್ನಿ ಸ್ಟಾರ್ಟ್ ಆಗಿದೆ. ಈಗ ಆಲ್ರೆಡಿ ಟೈಮ್ 9 ಗಂಟೆ ಆಗಿದೆ. ಸೊ ಬನ್ನಿ ಎಲ್ಲಿಗೆ ಹೋಗ್ತಾ ಇದ್ದೀರಿ ಅಂತ ಕ್ಯೂರಿಯಾಸಿಟಿನ ಹಂಗೆ ಕೈಯಲ್ಲಿ ಇಟ್ಕೊಂಡು ನಮ್ಮ ಜೊತೆ ಬನ್ನಿ. ನೋಡಿ ಫ್ರೆಂಡ್ಸ್, ಈಗ ಟ್ರಾಫಿಕ್ ಸ್ಟಾರ್ಟ್ ಆಯಿತು. ಈಗ ಟ್ರಾಫಿಕ್ನ ದಾಟ್ಕೊಂಡು ಹೋಗೋದೇ ಒಂದು ದೊಡ್ಡ ಸಾಧನೆ. ಎಲ್ಲಿಗೆ ಹೋಗ್ತದಲ್ಲಪ್ಪ ಅಂತ ಅನ್ಕೊತೀರಾ? ಕೇಳಿ ಹೇಳ್ತೀನಿ. ಇಟ್ಸ್ ನನ್ ಅದರ್ ದ್ಯಾನ್ ಲ್ಯಾಂಡ್ ಆಫ್ ವರ್ಲ್ಡ್ಸ್ ಫೇಮಸ್ ಮ್ಯಾಂಗೋಸ್, ಶ್ರೀನಿವಾಸಪುರ. ಹೌದು ಕಣ್ರಿ, ಇದೇ ನಮ್ಮ ಊರು. ನೋಡಿ ಗಾಯ್ಸ್, ಅಂದರೆ ನಮ್ಮ ತೋಟ. ಸೊ ಇದೇ ಈ ವ್ಲಾಗ್ನ ವಿಶೇಷತೆ. ಬನ್ನಿ ನೋಡೋಣ ನಮ್ಮ ತೋಟದಲ್ಲಿ ಏನೇನಿರುತ್ತೆ ಅಂತ. ಇದೆಲ್ಲ ಮಾವಿನಕಾಯಿ ಗಿಡಗಳೇ. ಸೊ ಇಲ್ಲಿ ಹೂವೆಲ್ಲ ಬಿಟ್ಟಿದೆ, ನೋಡೋಣ ಬನ್ನಿ. ನೋಡಿ ಫ್ರೆಂಡ್ಸ್, ಗಿಡದಲ್ಲೆಲ್ಲ ಹೂವು ನೋಡೋದಕ್ಕೆ ಎಷ್ಟು ಚೆಂದ ಕಾಣಿಸ್ತಿದೆ ಅಂದರೆ ಅದನ್ನು ಡಿಸ್ಕ್ರೈಬ್ ಮಾಡೋಕ್ಕೆ ಆಗಲ್ಲ. ನಮ್ಮ ಭೂಮಿ ತಾಯಿ ಎಷ್ಟು ಹಚ್ಚು ಹಸಿರಾಗಿ ನಿಂತಿದ್ದಾಳೆ ಅಂದರೆ ಡಿಸ್ಕ್ರೈಬ್ ಮಾಡೋಕ್ಕೆ ಆಗಲ್ಲ. ಸೌತೆಕಾಯಿ ಕಿತ್ಕೊಳ್ಳೋಕೆ ಹೋಗೋಣ ಬನ್ನಿ. ನಂಗೆ ಸೌತೆಕಾಯಿ ತುಂಬ ಇಷ್ಟ. ಆವಾಗಲೇ ಹೇಳ್ದಂಗೆ ನಂಗೆ ಸೌತೆಕಾಯಿ ಇಷ್ಟ ಅಂತ ಅಮ್ಮ ಸೌತೆಕಾಯಿ ಕಿತ್ಕೊತಾ ಇದ್ದಾರೆ. ಬನ್ನಿ ನಾವು ಒಂದು ಕಿತ್ಕೊಳ್ಳೋಕೆ ಟ್ರೈ ಮಾಡೋಣ. ಸೌತೆಕಾಯಿ ಗಿಡ ನೋಡಿ, ಸೌತೆಕಾಯಿ ಗಿಡದ ಹೂವು ಎಷ್ಟು ಚೆನ್ನಾಗಿದೆ ಅಲ್ಲ. ಮಧ್ಯದಲ್ಲಿ ಸೌತೆಕಾಯಿ ಗಿಡ ಆ ಕಡೆನೂ ಇದೆ, ಈ ಕಡೆನೂ ಇದೆ. ಮಧ್ಯದಲ್ಲಿ ನಡ್ಕೊಂಡು ಹೋಗೋದಕ್ಕೆ ಎಷ್ಟು ಕ್ರೇಜ್ ಇದೆ ಗೊತ್ತಾ ಗೈಸ್. ಬಿಸಿಲು ಸುಡ್ತಾ ಇತ್ತು ಗೈಸ್, ಆದರೆ ಬಿಸಿಲನ್ನ ನಾನು ಲೆಕ್ಕಿಸ್ದೆ. 1 ಮಿನಿಟು ಕೂಡ ಎಂಜಾಯ್ ಮಾಡಿದೆ. ನೋಡಿ ಎಷ್ಟು ಚೆನ್ನಾಗಿದೆ ಅಲ್ವಾ. ಇಲ್ಲಿ ನೋಡಿ ಒಂದು ಸೌತೆಕಾಯಿ ಇದೆ. ಊರಲ್ಲೆಲ್ಲ ಎಷ್ಟು ಪ್ಲೆಸೆಂಟ್ ಎನ್ವಿರಾನ್ಮೆಂಟ್, ನೋ ಡಿಸ್ಟರ್ಬೆನ್ಸ್, ಎಷ್ಟು ಚೆನ್ನಾಗಿರುತ್ತಲ್ಲ. ಬನ್ನಿ ಕಿತ್ಕೊಳ್ಳೋಣ. ಓಯ್ ಕಿತ್ಕೊಂಡ್ಬಿಟ್ರಿ ಸೌತೆಕಾಯಿ. ನೋಡ್ಬೋದು ಇಲ್ಲಿ ಸೌತೆಕಾಯಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ನೋಡಿ ಫ್ರೆಂಡ್ಸ್, ಎಷ್ಟು ಚೆನ್ನಾಗಿದೆ ನೋಡೋದಕ್ಕೆ ತೋಟನ. ಫ್ರೆಂಡ್ಸ್, ಈಗ ಹೂವು ಬಿಟ್ಟಿರೋದು ಇನ್ನು ಸ್ವಲ್ಪ ದಿವಸಕ್ಕೆ ಕಾಯಿ ಬಿಡುತ್ತೆ. ಆ ಕಾಯಿ ಬಿಟ್ಟಿದ್ದಾದಮೇಲೆ ಪಾರ್ಟ್ 2 ಮಾಡ್ತೀನಿ. ಆ್ಯಂಡ್ ಫ್ರೆಂಡ್ಸ್, ಇಷ್ಟೊಂದು ಹೂವು ಬಿಟ್ಟಿದೆಯಲ್ಲ, ಕ್ಲೈಮ್ಯಾಟಿಕ್ ಕಂಡೀಷನ್ಸ್ಗೆ ಇದೆಲ್ಲ ಉದ್ರೋಗುತ್ತೆ. ಬನ್ನಿ ನೋಡೋಣ. ಈ ಥರ ಕ್ಲೈಮ್ಯಾಟಿಕ್ ಕಂಡೀಷನ್ಸ್ಗೆ ಉದ್ರೋಗುತ್ತೆ. ಅದಾದಮೇಲೆ ಕಾಯಿ ಎಷ್ಟು ಬಿಟ್ಟಿದೆ ಅಂತ ಪಾರ್ಟ್ 2 ಅಲ್ಲಿ ನೋಡಿ ಹೂವು ಎಷ್ಟು ಚೆನ್ನಾಗಿದೆಯಲ್ಲ ಗಿಡದಲ್ಲಿ. ಸಿಟೀಸಲ್ಲಿ ಇದ್ದಾಗ ಇದನ್ನೆಲ್ಲ ಮಿಸ್ ಮಾಡ್ಕೊತಿರಲ್ಲ. ಇನ್ನೊಂದು ತೋಟಕ್ಕೆ ಬಂದೆ. ಇಲ್ಲಿ ಗುಂಪಲ್ಲಿ ಕುರಿಗಳಿತ್ತು. ಎತ್ಕೊಂಡು ಮುದ್ದಾಡ್ಬೇಕನ್ನೋಷ್ಟು ಇಷ್ಟ ಆಯಿತು. ಅದಕ್ಕೆ ನಾವು ಸುಮ್ಮನಿರ್ತೀರಾ, ಒಂದು ಎತ್ಕೊಳ್ಳೋಣ ಅಂತ ನಮ್ಮ ಮಾಮಗೆ ಹೇಳಿದೆ. ನಮ್ಮ ಮಾಮ ನನಗೋಸ್ಕರ ಒಂದು ಚಿಕ್ಕ ಪುಟಾಣಿ ಕುರಿ ಎತ್ಕೊಟ್ರು. ಎಷ್ಟು ಚೆನ್ನಾಗಿದೆಯಲ್ಲ. ತೋಟ ಎಲ್ಲ ಓಡಾಡಿ ತುಂಬ ಸುಸ್ತಾಯಿತು. ಊಟ ತಿಂದು ಒಂದು ಲೈಟ್ ಪವರ್ ನ್ಯಾಪ್ ತಗೊಂಡೆ. ಎದ್ದೊಳಷ್ಟೊಳಗೆ 4 ಗಂಟೆ ಆಗೋದಾ. ಆಮೇಲೆ ರೆಡಿಯಾಗಿ ಮತ್ತೆ ಜರ್ನಿ ಬ್ಯಾಕ್ ಟು ಬ್ಯಾಂಗ್ಳೂರ್. ಇದು ಬಂದು ಮುದ್ವಾಡಿ ಕೆರೆ. ಸೂರ್ಯನ ಕಿರಣಗಳು ಆ ನೀರಿನ ಅಲೆಗಳ ಮೇಲೆ ಬೀಳ್ತಾ ಇದ್ರೆ ನೋಡೋದಕ್ಕೆ ಚಂದ. ನೋಡಿ ಫ್ರೆಂಡ್ಸ್, ಈ ಸಂಜೆಯ ವಾತಾವರಣ ಎಷ್ಟು ಸೊಗಸಾಗಿದೆ ಅಂದರೆ ಅದು ಅನುಭವಿಸೋರ್ಗೆ ಗೊತ್ತಾಗುತ್ತೆ ಫ್ರೆಂಡ್ಸ್. ಈ ಥರ ವಾತಾವರಣ ನಮಗೆ ಸಿಟಿನಲ್ಲಿ ಸಿಗಲ್ಲ. ಹಾಗೆ ಬರ್ತಾ ನೋಡಿ ಎಷ್ಟು ಸೂರ್ಯ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದ್ದಾನೆ. ಇದಾಗಿತ್ತು ಫ್ರೆಂಡ್ಸ್ ಈ ವ್ಲಾಗ್ನ ವಿಶೇಷತೆ. ವ್ಲಾಗ್ ನಿಮಗೆ ಇಷ್ಟ ಆದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಾರ್ಟ್ 2ಗೆ ವೇಟ್ ಮಾಡಿ ಗೈಸ್. ಸ್ಟೇ ಟ್ಯೂನ್ ಫಾರ್ ದ ನೆಕ್ಸ್ಟ್ ವಿಡಿಯೋ. ಬಾಯ್ ಬಾಯ್, ಟೇಕ್ ಕೇರ್. ಈ ವ್ಲಾಗ್ ನಿಮಗೆ ತುಂಬ ಇಷ್ಟ ಆಗಿದೆ ಅಂತ ಅನ್ಕೊತೀನಿ. ನನ್ನ ಚಾನಲ್ನ ನೀವು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಕೂಡಲೇ ಹೋಗಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.